ಬೈಲೊಂಗಲ್ದಾಗ ಪತ್ತೆನವರ್ ಅನ್ಕೊಂಡೆ ನೆನಪಾಗೋದು ಅಡುಗೆ ಎಣ್ಣೆ ವ್ಯಾಪಾರಸ್ಥರು. ಇವರು ಪಾರಂಪರಿಕವಾಗಿ ಸುಮಾರು 50 ವರ್ಷಗಳಿಂದ ಬೈಲೊಂಗಲ್ ಜನತೆಗೆ ಪರಿಶುದ್ಧವಾದ ಕುಷ್ಬಿ ಎಣ್ಣೆ, ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ ತಯಾರಕರಾಗಿ ಪ್ರಸಿದ್ಧ ಪಡೆದಿದ್ದಾರೆ. ನಮ್ಮ ಪೂರ್ವಜರು ಮರದ ಗಾನದಲ್ಲಿ ಆರ್ಗ್ಯಾನಿಕ್ ಅಡುಗೆ ಎಣ್ಣೆ ತಯಾರು ಮಾಡ್ತಿದ್ರು. ಅದ ಎಣ್ಣೆ ಈಗ 290 ರುಪೀಸ್ಗ ಪರ್ ಲೀಟರ್ ಇಲ್ಲಿ ಸಿಗಾಕತೈತ್ ನೋಡ್ರಿ. ಈ ಎಣ್ಣೆ ಉಪಯೋಗಿಸೋದ್ರಿಂದ ರುಚಿಯಾದ ಅಡಿಗೆ ತಯಾರಾಗ್ತೈತ್ರಿ. ಅಷ್ಟೇ ಅಲ್ಲ, ಹೃದಯಾಘಾತ ತಡೆಬಹುದು, ಕೊಲೆಸ್ಟ್ರಾಲ್ ಕಡಿಮೆ ಹಾಗೂ ಈ ಎಣ್ಣೆಯಲ್ಲಿ ಕಲಬೆರಕೆ ಕಂಡು ಹಿಡಿದ್ರ ಲೀಟರ್ದ್ ಡಬಲ್ ರೊಕ್ಕ ಇವ್ರು ಕೊಡ್ತಾರಂತ ನೋಡ್ರಿ. ಮತ್ತ ನಿಮ್ ಶುಭ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಎಲ್ಲಾ ಕಿರಾಣಿ ಐಟಮ್ಸ್ ಇಲ್ಲಿ ಕೊಡ್ತಾರ್ರಿ. ನಿಮ್ಗೂ ಈ ಆರ್ಗ್ಯಾನಿಕ್ ಗಾನದ ಎಣ್ಣೆ ಬೇಕಂತಂದ್ರ ಸೋಮಾರ್ ಪೇಟ್ ಹಾಗೂ ಅರ್ಬನ್ ಬ್ಯಾಂಕ್ ಹತ್ರ ಇರುವಂತಹ 2 ಪತ್ತೆನವರ ಅಂಗಡಿಗೆ ಬಂದ ತಗೋಬಹುದ್ರಿ. ಧನ್ಯವಾದಗಳು. ದೇಶದ ರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಅಗಾಧವಾಗಿದ್ದು, ಯುವಕರು ರಾಷ್ಟ್ರಾಭಿಮಾನ ಮೆರೆದು ಯೋಧನಾಗುವ ಅವಕಾಶ ಗಿಟ್ಟಿಸಿಕೊಳ್ಳಬೇಕೆಂದು ತಾರಿಹಾಳ ಬಡಿಕೊಳ್ಳ ಮಠದ ಪೂಜ್ಯ ನಾಗೇಂದ್ರ ಸ್ವಾಮೀಜಿ ಹೇಳಿದರು. ಬೈಲಹೊಂಗಲ ತಾಲೂಕಿನ ಕೆಎಸ್ ಪಟ್ಯಾಳ ಗ್ರಾಮದ ಶ್ರೀ ಗ್ರಾಮದೇವಿ ಮಂದಿರದಲ್ಲಿ ಗುರುವಾರ ಜರುಗಿದ ಭಾರತೀಯ ಸೈನ್ಯದಲ್ಲಿ ಸುಮಾರು 24 ವರ್ಷಗಳ ಕಾಲ ಅವಿರತ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ ನಿವೃತ್ತ ಯೋಧ ಬಾಳಪ್ಪ ನಿಂಗಪ್ಪ ವಾಲಿಕಾರ್ ಅವರಿಗೆ ಗ್ರಾಮಸ್ಥರಿಂದ ಏರ್ಪಡಿಸಿದ ಸ್ವಾಗತ ಹಾಗೂ ಸತ್ಕಾರ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿ, ಹಲವಾರು ಕಷ್ಟಗಳ ನಡುವೆ ಕರ್ತವ್ಯನಿಷ್ಠೆ ತೋರಿ ಸಾಧನೆಗೈಯುತ್ತಿರುವ ಯೋಧರಿಗೆ ಸಮಾಜ ಸದಾ ಗೌರವ ನೀಡಲಿ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನ್ಯಾಯವಾದಿ ಎಫ್.ಎಸ್. ಸಿದ್ದನಗೌಡರು ಮಾತನಾಡಿ, ದೇಶ ನಮಗೇನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾನೇನು ಮಾಡಿದ್ದೇನೆ ಎಂದು ಆತ್ಮಾವಲೋಕನ ಮಾಡಿಕೊಂಡು ರಾಷ್ಟ್ರದ ಬಗ್ಗೆ ಸ್ವಾಭಿಮಾನ ಇಟ್ಟುಕೊಂಡು ಮುನ್ನಡೆಯಬೇಕು. ಯುವಕರಿಗೆ ಸೈನ್ಯದಲ್ಲಿ ಸಾಕಷ್ಟು ಅವಕಾಶಗಳಿದ್ದು ಸದ್ಬಳಕೆ ಮಾಡಿಕೊಳ್ಳಬೇಕು. ದೇಶಕ್ಕಾಗಿ ಪ್ರಾಣ ಬಲಿದಾನಗೈದ ಯೋಧರನ್ನು ನಿತ್ಯ ಸ್ಮರಿಸಬೇಕು. ಸಾಧಕರ ಮಾರ್ಗದರ್ಶನದಲ್ಲಿ ಸಾಗಿ ಬದುಕು ಸುಂದರಗೊಳಿಸಬೇಕೆಂದರು. ತಾಲೂಕು ಮಾಜಿ ಸೈನಿಕರ ಸಮನ್ವಯ ಸಮಿತಿ ಅಧ್ಯಕ್ಷ ಬಿಬಿ ಬೋಗೂರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ಚಂದ್ರಶೇಖರ್ ನೇಸರ್ಗಿ, ಗಂಗಪ್ಪ ಗಡಾದ್, ಬಸಯ್ಯ ಸ್ವಾಮೀಜಿ, ಕಲ್ಲಯ್ಯ ಉದೋಶಿಮಠ್, ಹಿರಿಯರಾದ ಚನ್ನಗೌಡ ಪಾಟೀಲ್, ಅಶೋಕ್ ಹತ್ತಿ, ದೇಮಣ್ಣ ಹುದಲಿ, ಮಲ್ಲಪ್ಪ ಪಾಟೀಲ್, ಬಾಳಪ್ಪ ಹೊಂಡೆನವರ್, ಬಾಬು ವಾಲಿಕಾರ್, ನಿಂಗಪ್ಪ ವಾಲಿಕಾರ್, ಅಣ್ಣವ್ ವಾಲಿಕಾರ್, ಜಯಶ್ರೀ ವಾಲಿಕಾರ್ ಮುಂತಾದವರು ವೇದಿಕೆ ಮೇಲಿದ್ದರು. ಮಾಜಿ ಸೈನಿಕರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಪರ್ಮಿಳಾ ಹುಡಿದ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ಎಸ್.ಎಸ್. ತೆಳಕೊಪ್ ಸ್ವಾಗತಿಸಿ ನಿರೂಪಿಸಿದರು. ನಿವೃತ್ತ ಸೈನಿಕ ಬಾಳಪ್ಪ ವಾಲಿಕಾರ್ ಸೇವಾ ಅವಧಿಯಲ್ಲಿನ ತಮ್ಮ ಅನುಭವಗಳನ್ನು ಸವಿಸ್ತಾರವಾಗಿ ಹಂಚಿಕೊಂಡರು. ತಾಲೂಕು ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ಸದಸ್ಯರು, ಗ್ರಾಮದ ವಿವಿಧ ಸಂಘಟನೆಗಳು, ಅಭಿಮಾನಿಗಳು, ಗ್ರಾಮಸ್ಥರು ನಿವೃತ್ತ ಸೈನಿಕನ ಕುಟುಂಬವನ್ನು ಸನ್ಮಾನಿಸಿದರು. ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸೈನಿಕ ಕುಟುಂಬ ಸದಸ್ಯರು ನಾಡಿನ ವಿವಿಧ ಕ್ಷೇತ್ರ ಸಾಧಕರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿದರು. ಇದಕ್ಕೂ ಮೊದಲು ಯೋಧನ ಕುಟುಂಬವನ್ನು ಗ್ರಾಮದಲ್ಲಿ ತೆರೆದ ಜೀಪ್ನಲ್ಲಿ ಮೆರವಣಿಗೆ ಮಾಡಲಾಯಿತು.